ನೇತ್ರಾವತಿ ನದಿ ತೀರದಲ್ಲಿ ಹೆಣಗಳನ್ನು ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಡಿನ ಮಧ್ಯದಲ್ಲಿ ಮತ್ತೊಂದು ಅಸ್ಥಿಪಂಜರ ಪತ್ತೆಯಾಗಿದೆ. ಇಲ್ಲಿ ಬಂಗ್ಲಾ ಗುಡ್ಡದಲ್ಲಿ ಎಲುಬುಗಳು ಸಿಕ್ಕಿವೆ, ಎಲುಬುಗಳ ರಾಶಿಯೇ ಸಿಕ್ಕಿವೆ. ಭೂಮಿಯ ಮೇಲ್ಮೈನಲ್ಲಿಯೇ, ಭೂಮಿ ಒಳಗಡೆ ಯಾರು ಅಗದು ತಗೊಂಬಂದ್ರು ಅಂತ ಅಲ್ಲ. ಯಾಕೆಂದರೆ ಇಟಾಚಿ ಕೂಡ ಸಂದರ್ಭದಲ್ಲಿ ಇವರೆಲ್ಲ ಮುಳೆ ತರಕ್ಕೆ ಹೋದಾಗ ಇಟಾಚಿ ಕೂಡ ಆಚೆನೇ ಇತ್ತು, ಅದನ್ನು ಅಗದು ತಂದಿಲ್ಲ. ಇಲ್ಲಿ ಭೂಮಿಯ ಮೇಲ್ಮೈನಲ್ಲಿಯೇ ಅಸ್ಥಿಪಂಜರ ಪತ್ತೆ ಆಗಿಬಿಟ್ಟಿದೆ. ಅಂದರೆ ಭೂಮಿ ಮೇಲ್ಮೈ ಅಸ್ಥಿಪಂಜರ ಪತ್ತೆ ಆಯಿತು ಅಂತ ಹೇಳಿದ್ರೆ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ ಅಂತ ಬಂದಾಗ ಅಟ್ಲೀಸ್ಟ್ ಅದ್ರ ಬಗ್ಗೆ ಮಾಹಿತಿ ಆದರೂ ಇರಬೇಕಾಗಿತ್ತಲ್ಲ. ಯಾರು ಆತ್ಮಹತ್ಯೆ ಮಾಡಿಕೊಂಡ ತೆಗಿಬೇಕಾಗಿತ್ತಲ್ಲ ಅಲ್ಲಿಂದ. ಅದನ್ನೂ ತೆಗಿಯದೆ ಅದಲ್ಲೇ ಕೊಳೆತು ಗಬ್ಬು ನಾರಿಯದು, ಆನಂತರದಲ್ಲಿ ಅದು ಮೂಳೆ ಆಗುವ ಹಂತಕ್ಕೂ ಹೋಗಿತ್ತಾ ಅಂತ ಪ್ರಶ್ನೆ ಬರುತ್ತೆ. ಇಲ್ಲಿ ದೂರುದಾರ ಬೇರೆ ಜಾಗ ತೋರಿಸ್ತಕ್ಕಂಥ ವೇಳೆಯಲ್ಲಿ ಈ ಅಸ್ಥಿಪಂಜರ ಸಿಕ್ಕಿಬಿಡುತ್ತೆ. ಇದು ದೂರುದಾರ ಪಾಯಿಂಟ್ ಔಟ್ ಮಾಡಿ ಹೇಳಿದಂಥ ಜಾಗ ಅಲ್ಲ. ಅವನು ಇನ್ನೇನೋ ಹೇಳಬೇಕಾದಾಗ, ಇನ್ನೇನೋ ಜಾಗ ತೋರಿಸ್ತೀನಿ ಬನ್ನಿ ಅಂತ ಹೇಳಿದಾಗ ಈ ಅಸ್ಥಿಪಂಜರ ಸಿಕ್ಕಾಕೊಂಡ್ಬಿಟ್ಟಿದೆ. ಅಲ್ಲಿ ಸಿಕ್ಕಿದೆ. ಅಸ್ಥಿಪಂಜರದ ಜೊತೆಗೆ ಪುರುಷನ ಉಡುಪು ಮತ್ತು ಹಗ್ಗ ಕೂಡ ಪತ್ತೆಯಾಗಿದೆ. ಅಲ್ಲಿ ಕಳೆದ ಒಂದೂವರೆ ವರ್ಷ ಆಗಿರಬೇಕು. ಅದರ ಹಿಂದಷ್ಟೇ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಶಂಕೆ ಇಲ್ಲಿದೆ. ಕಾರ್ಯಾಚರಣೆ ವೇಳೆಯಲ್ಲಿ ಉಪ್ಪಿನ ಮೂಟೆಯನ್ನು SIT ತಂಡ ಕೊಂಡೊಯ್ದಿತ್ತು. ಇದೇ ಸಂದರ್ಭದಲ್ಲಿ ಈ ಒಬ್ಬ ವ್ಯಕ್ತಿಯ ಅಸ್ಥಿಪಂಜರ ಕೂಡ ಅಲ್ಲಿ ಪತ್ತೆಯಾಗಿದೆ.